ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆ PYQs ಆಗಿರಲ್ಲ ಅಂತ ಹೇಳಿದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲ. ಇದು ಇದೇ ವರ್ಷದಲ್ಲಿ ನಡೆದಂತಹ ಇದೇ ತಿಂಗಳಿನಲ್ಲಿ ನಡೆದಂತಹ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ ಆಗಿರುತ್ತೆ. ತಾವುಗಳು ಎಲ್ಲರೂ ಕೂಡ ನೋಡಬಹುದಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಸೆಕೆಂಡ್ ಇಯರ್ PUCಯ ಇನ್ನು 3 ಪ್ರಶ್ನೆ ಪತ್ರಿಕೆ ಅಥವಾ 4 ಪ್ರಶ್ನೆ ಪತ್ರಿಕೆಗಳನ್ನು ನೀಡಿರ್ತೇನೆ. ಆ 4 ಕ್ವಶನ್ ಪೇಪರ್ಗಳು ಜೊತೆಗೆ ಈ ಒಂದು ಕ್ವಶನ್ ಪೇಪರ್ ಸಾಗು ನಿಮಗೆ 80 ಔಟ್ ಆಫ್ 80 ಫಿಕ್ಸು ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಅಂಕಗಳು ಆಗಿರ್ತವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಇನ್ನೊಂದು ಮುಖ್ಯವಾದ ವಿಷಯ, ಯಾರೆಲ್ಲ ಇಂಗ್ಲೀಷಲ್ಲಿ ಬಹಳ ವೀಕ್ ಇದ್ದೀರೋ ಅಥವಾ ಏನು ಪಾಠಗಳೇ ಗೊತ್ತಿಲ್ವೋ ಇವತ್ತಿನಿಂದ ಓದಬೇಕು ಅಂತ ಅಂದುಕೊಂಡಂತಹ ವಿದ್ಯಾರ್ಥಿಗಳು ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷಿನ ಗ್ರಾಮರಿನ ಲಿಂಕ್ಗಳು ಹಾಗೂ ಇಂಗ್ಲೀಷಿನ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ 2 ಮಾರ್ಕ್ 4 ಮಾರ್ಕ್ ಹೌದಲ್ವಾ, ಹಾಗೂ 3 ಮಾರ್ಕ್ ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾನು ವಿತ್ ಏನಂತೀರ ತಗೊಳ್ಳೋ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಯಾಕಂದರೆ ಬಹಳ ಜನಕ್ಕೆ ಹುಡುಕ್ಲಿಕ್ಕೆ ತೊಂದರೆ ಆಗ್ತಾಯಿದೆ ಅಂದ್ರಿ, ಹಾಗಾಗಿ ಅದೂ ಕೂಡ ನಿಮ್ಮ ಕೈಯಲ್ಲಿ ಗೊತ್ತಾಗ್ತಾ ಇಲ್ಲ ಎಲ್ಲಿ ಲಿಂಕ್ ಇದ್ದಾವೆ ಅಂತ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದ್ರೇ ಗೊತ್ತಿಲ್ಲ ಅಂತ ವಿದ್ಯಾರ್ಥಿಗಳು ದಯವಿಟ್ಟು ನಮಗೆ ಕಮೆಂಟ್ ಮಾಡಿದರೆ ಸರ್ ಪ್ಲೀಸ್ ಸೆಂಡ್ ಆಲ್ ಗ್ರಾಮರ್ ಅಂತ ಹೇಳಿದರೆ ಎಲ್ಲ ಗ್ರಾಮರಿನ ಲಿಂಕ್ಗಳನ್ನು ಕಳಿಸ್ಕೊಡ್ತೇನೆ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಇರುವಂತಹ ಪಾಠಗಳ ಇಂಪಾರ್ಟೆಂಟ್ ಕ್ವಶನ್ಸ್ ಕಳಿಸ್ಕೊಡಿ ಅಂದರೆ ಅದರ ಲಿಂಕ್ಸ್ಗಳನ್ನು ಕೂಡ ಕಳಿಸಿಕೊಡ್ತೇನೆ. ನಾನು ಕಮೆಂಟ್ ಕರೆಕ್ಟಾಗಿ ಮಾಡಬೇಕಾಗತ್ತೆ. ನೀವು ಡೈರೆಕ್ಟಾಗಿ ಗ್ರಾಮರ್ ಕಳಿಸಿ ಅಂದರೆ ಫಸ್ಟ್ ಇಯರ್ PUCನೋ ಸೆಕೆಂಡ್ ಇಯರ್ PUC ಅನ್ನೋದೇ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ನಾವು ಇರ್ತೀವಿ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಈ ಒಂದು ಮಿಡ್ ಟರ್ಮ್ ಎಕ್ಸಾಮನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಯಾಕಂದರೆ ಈಗಾಗಲೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ರಿಲೀಸ್ ಆಗಿದೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 1 ಫೆಬ್ರವರಿ 28ರಿಂದ ಪ್ರಾರಂಭ ಆಗುತ್ತೆ, ಮಾರ್ಚ್ 17ಕ್ಕೆ ಮುಕ್ತಾಯ ಆಗುತ್ತೆ. ಅದರಂತೆ ಆ್ಯನ್ಯುವಲ್ ಎಕ್ಸಾಮ್ 2 ಕೂಡ ನಿಮಗೆ 24th ಏಪ್ರಿಲಲ್ಲಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಈಗ ಬಹಳ ದಿನಗಳು ಉಳಿದಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಸೈನ್ಸ್ ವಿದ್ಯಾರ್ಥಿಗಳು ಕೂಡ. ಯಾಕಂದರೆ ನಿಮಗೆ ಪ್ರಾಕ್ಟಿಕಲ್ ಇದೆ, ಪ್ರಿಪೇಟರಿ ಎಕ್ಸಾಮ್ ಇದೆ, ಎಲ್ಲರಿಗೂ ಕೂಡ ಹೌದಲ್ವ, ಯೂನಿಟ್ ಟೆಸ್ಟ್ 2 ಇದೆ. ಅಂದರೆ ಕಂಟಿನ್ಯೂಯಸ್ಸು ಈ ಒಂದು ದಸರಾ ಹಬ್ಬ ಅಥವಾ ದೀಪಾವಳಿ ಹಬ್ಬ ಎರಡೂ ಆದ ತಕ್ಷಣ ನಿಮಗೆ ಕುಂದರ್ಲಿಕ್ಕೂ ಯೋಚನೆ ಮಾಡೋಕ್ಕೂ ಟೈಮ್ ಇರೋಲ್ಲ. ಹಾಗಾಗಿ ಸ್ವಲ್ಪ ಸಮಯವನ್ನು ಕೊಡಿ ನಿಮ್ಮ ಒಂದು ಭವಿಷ್ಯಕ್ಕಾಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ, ಆಯಿತಾ. ನಿಮ್ಮ ಒಂದು ಪ್ರೀತಿ ನಮ್ಮ ಜೊತೆ ಸದಾ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್. ಏನಾದರೂ ತೊಂದರೆ ಇದ್ದಲ್ಲಿ ತಗೊಳ್ಳೋ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಕೊಡಬಹುದಾಗಿದೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.